ನಮ್ಮ ಶಾಲೆಯಲ್ಲಿ ಗಣಿತ ಲ್ಯಾಬ್ ಅನ್ನೋದು ಒಂದು ವಿಶೇಷತೆ ಕಾಣ್ತಾ ಇದೆ. ಎಲ್ಲ ಶಾಲೆಯಲ್ಲೂ ವಿಜ್ಞಾನ ಲ್ಯಾಬ್ ಇರುತ್ತೆ, ಆದರೆ ನಮ್ಮ ಶಾಲೆಯಲ್ಲಿ ಗಣಿತ ಲ್ಯಾಬ್ ಅನ್ನು ಮಾಡಿಕೊಂಡಿದ್ದೀವಿ. ಮತ್ತೆ ಪುಸ್ತಕಗಳಿದ್ದು ಸುಸಜ್ಜಿತವಾದಂತಹ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಶಾಲೆ ಓದುವ ಮಕ್ಕಳಿಗೆ ನೋಟ್ಬುಕ್ಕನ್ನು ಖರೀದಿ ಮಾಡಬೇಕು ಅಂತಿಲ್ಲ. ಇಲ್ಲಿ ಉಚಿತವಾಗಿ ಅದನ್ನು ಅವರು ಕೇಳಿದಷ್ಟು ನೋಟ್ಬುಕ್ಗಳನ್ನು ಕೊಡುವಂತಹ ವ್ಯವಸ್ಥೆಗಳನ್ನು ದಾನಿಗಳು ಸುಮಾರು 22 ವರ್ಷದಿಂದ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿರುವ ಈ ಸರ್ಕಾರಿ ಶಾಲೆಯು ಆಧುನಿಕ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತಿದೆ ಎಂದರೆ ತಪ್ಪಾಗಲಾರದು. ಇಲ್ಲಿನ ಗುಣಮಟ್ಟದ ಶಿಕ್ಷಣಕ್ಕೆ ಪೋಷಕರು ಫುಲ್ ಖುಷಿಯಾಗಿದ್ದಾರೆ. ಇಲ್ಲಿನ ಸೌಲಭ್ಯ ಹಾಗೂ ಶಿಕ್ಷಕರ ಬೋಧನೆಗೆ ಮಕ್ಕಳು ಖುಷಿಯಿಂದ ನಲಿಯುತ್ತಾ ಕಲಿಯುತ್ತಿದ್ದಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂನಲ್ಲಿ ಗುಣಮಟ್ಟದ ಶಿಕ್ಷಣವಿದ್ದು ಇಲ್ಲಿ ಹೈಟೆಕ್ ವಿಜ್ಞಾನ ಲ್ಯಾಬ್ ಅಷ್ಟೇ ಅಲ್ಲದೆ ಇಲ್ಲಿ ಗಣಿತ ಲ್ಯಾಬ್ ಕೂಡ ಇದೆ. ಸುಸಜ್ಜಿತ ಕ್ರೀಡಾಂಗಣ, 6,000ಕ್ಕೂ ಅಧಿಕ ಪುಸ್ತಕಗಳ ಗ್ರಂಥಾಲಯವಿದ್ದು ಈ ಶಾಲೆಯ ಒಳಗೆ ಸಂಗೀತ ಶಾಲೆ ಕೂಡ ಇದೆ. ಕಳೆದ ವರ್ಷ 100% ರಿಸಲ್ಟ್ ನೀಡಿರುವ ಈ ಶಾಲೆಯು ಇದುವರೆಗೂ ಹಲವು ವಿಜ್ಞಾನಿಗಳು, ವೈದ್ಯರು ಹಾಗೂ ಸಾಧಕರನ್ನ ನೀಡಿದ ಹಿರಿಮೆಯನ್ನು ಹೊಂದಿದೆ. ಈ ಶಾಲೆ ಜಿಲ್ಲೆಯ ವಿಶೇಷ ಸಂಸ್ಥೆಯಾಗಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ ಹಾಗೂ ವಿವಿಧ ರಂಗದಲ್ಲಿ ಸಾಧನೆ ಕೂಡ ಮಾಡಿದ್ದಾರೆ. ಶಿಸ್ತು, ಮೌಲ್ಯಯುತ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಕೃಷಿ ಚಟುವಟಿಕೆಗಳಿಗೆ ತರಬೇತಿ ಹಾಗೂ ಪ್ರೋತ್ಸಾಹ ಕೂಡ ನೀಡುವುದು ಇಲ್ಲಿ ವಿಶೇಷ. ಈ ಬಗ್ಗೆ ಅಲ್ಲಿನ ಶಿಕ್ಷಕರು ಹಾಗೂ ಎಸ್ಟಿಎಂಸಿ ಸದಸ್ಯರು ಏನು ಹೇಳುತ್ತಾರೆ ತಿಳ್ಕೊಳ್ಳೋಣ ಬನ್ನಿ. ಸರ್ಕಾರಿ ಪ್ರೌಢಶಾಲೆ ತೊರೆಹಳ್ಳಿನ ವಿಜ್ಞಾನ ಲ್ಯಾಬೊರೇಟರಿ. ಇದರ ವಿಶೇಷ ಅಂತ ಹೇಳಿದ್ರೆ ಈ ಲ್ಯಾಬೊರೇಟರಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಎಕ್ಸ್ಪೆರಿಮೆಂಟನ್ನು ಸ್ವತಃ ಅವರೇ ತಮ್ಮ ಕೈಯಾರೆ ಮಾಡುವಂತಹ ಅವಕಾಶ ಇದೆ. ಆದ್ದರಿಂದ ಮಕ್ಕಳು ವಿಜ್ಞಾನದ ಪರಿಕಲ್ಪನೆಗಳನ್ನು ಬಹಳ ಗಟ್ಟಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಈ ಲ್ಯಾಬೊರೇಟರಿಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು, ಸರ್ಕಾರಿ ಶಾಲೆಯ ಲ್ಯಾಬೊರೇಟರಿ ಆದರೂ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ವಿಜ್ಞಾನ ಕ್ಷೇತ್ರದಲ್ಲಿ ಇವತ್ತು ಬಹಳ ವಿಶೇಷ ಸಾಧನೆ ಮಾಡಿದ್ದಾರೆ. ಸುಮಾರು 5 ಜನ MBBS ಮಾಡಿದ್ದಾರೆ. ಅದರಲ್ಲಿ ಒಬ್ಬರು MD ಮಾಡ್ತಾ ಇದ್ದಾರೆ. ಈಗ 4 ಜನ MBBS ಮಾಡ್ತಾ ಇದ್ದಾರೆ. 7 ಜನ ವಿಜ್ಞಾನಿಗಳನ್ನು ಈ ಲ್ಯಾಬೊರೇಟರಿ ದೇಶಕ್ಕೆ ಕೊಟ್ಟಿದೆ. ಮತ್ತು ಈ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ರೀತಿಯಲ್ಲಿ ಭಾಗವಹಿಸಲಿಕ್ಕೆ ಇದು ಅನುಕೂಲ ಮಾಡಿಕೊಟ್ಟಿದೆ. ಮತ್ತು ಜಿಲ್ಲೆಯಲ್ಲಿ ತೊರೆಹಳ್ಳು ವಿಜ್ಞಾನ ಪ್ರಯೋಗಾಲಯ ಅಂದರೆ ಒಂದು ಹೆಸರಿದೆ. ಅದರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಇದರ ಸದುಪಯೋಗ ಪಡ್ಕೋಬೇಕು ಅನ್ನುವಂಥದ್ದು ನಮ್ಮ ಆಶಯ. ಇನ್ನು ಈ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಶೇಷವಾದಂತಹ ಯೋಜನೆ ಇದೆ. ಅದು ವಿದ್ಯಾ ನಿಧಿ ಯೋಜನೆ ಅಂಥೇಳಿ ಶ್ರೀಮಠ ಶೃಂಗೇರಿ ಮತ್ತು ಶ್ರೀಮಠ ಹರಿಹರಪುರ ಅಲ್ಲದೆ ಸುಮಾರು 60 ಜನ ದಾನಿಗಳು ಸೇರಿ ಈ ಶಾಲೆಯಲ್ಲಿ ಓದುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಕಷ್ಟು ನೋಟ್ಬುಕ್ಗಳನ್ನು ಕೊಡುವಂತಹ ಒಂದು ಯೋಜನೆ ಅದು. ಅದರಿಂದ ಈ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ನೋಟ್ಬುಕ್ಕನ್ನು ಖರೀದಿ ಮಾಡಬೇಕು ಅಂತಿಲ್ಲ. ಇಲ್ಲಿ ಉಚಿತವಾಗಿ ಅದನ್ನು ಅವರು ಕೇಳಿದಷ್ಟು ನೋಟ್ಬುಕ್ಗಳನ್ನು ಕೊಡುವಂತಹ ವ್ಯವಸ್ಥೆಗಳನ್ನು ದಾನಿಗಳು ಸುಮಾರು 22 ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ. ಈ ಎಲ್ಲ ಫೆಸಿಲಿಟಿ ಇರೋದನ್ನು ಪೋಷಕರು, ವಿದ್ಯಾರ್ಥಿಗಳು, ಈ ಭಾಗದ ಸುತ್ತಮುತ್ತಲಿನ ಪೋಷಕರು ಅದನ್ನು ಬಳಸ್ಕೋಬೇಕು. ನಾವು ಹೇಳೋದು ಇಷ್ಟೇ, ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ. ಧನ್ಯವಾದಗಳು. ನನ್ನ ಹೆಸರು ದತ್ತಾತ್ರೇಯ ಬಿಯಾಜಿ. ಸರ್ಕಾರಿ ಪ್ರೌಢಶಾಲೆ ತೊರೆಹಳ್ಳಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. 2025-26ನೇ ಶೈಕ್ಷಣಿಕ ಸಾಲಿಗೆ ನಮ್ಮ ಶಾಲೆಯಲ್ಲಿ ದಾಖಲಾತಿಗೋಸ್ಕರ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಮುಖ್ಯವಾಗಿ ನಮ್ಮ ಶಾಲೆ ಪ್ರಕೃತಿ ಸೌಂದರ್ಯದ ನೆಲೆವೀಡಾದ ಸಹ್ಯಾದ್ರಿ ಶ್ರೇಣಿಯ ತಪ್ಪಲಿನಲ್ಲಿ ವಿದ್ಯಾಧಿ ದೇವತೆ ಶ್ರೀ ಶಾರದೆಯ ಮಡಿಲಲ್ಲಿ ಶೋಭಿಸುತ್ತಿರುವಂಥ ಸರ್ಕಾರಿ ಪ್ರೌಢಶಾಲೆ ತೊರೆಹಳ್ಳಿ 8ರಿಂದ 10ನೇ ತರಗತಿಯವರೆಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ನೀಡುತ್ತಿರುವಂತಹ ಒಂದು ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಒಂದು ವಿಶೇಷವಾದ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಈಗಾಗಲೇ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಹಾಗೆಯೇ ಇಲಾಖೆಯಿಂದಲೂ ಸಹಿತ ಸಾಕಷ್ಟು ಪ್ರತಿಷ್ಠಿತ ಪುರಸ್ಕಾರಗಳನ್ನು ಕಳೆದ ವರ್ಷಗಳಲ್ಲಿ ಪಡ್ಕೊಂಡಿರುವಂತಹ ಸಂಸ್ಥೆ ನಮ್ಮದಾಗಿದೆ. ಒಳ್ಳೆಯ SDMC ಇದೆ.
ಹಾಗೆಯೇ ಶಿಸ್ತು, ಮೌಲ್ಯಯುತ ಶಿಕ್ಷಣ, ಹಾಗೆಯೇ ಉತ್ತಮ ಗುಣಮಟ್ಟದ ಫಲಿತಾಂಶವನ್ನು 90-95ಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಸಾಕಷ್ಟು ವರ್ಷಗಳಿಂದ ಕೊಡ್ತಾ ಬಂದು ಕಳೆದ ಸಾಲಿನಲ್ಲಿ 100% ಫಲಿತಾಂಶವನ್ನು ಪಡ್ಕೊಂಡಂಥ ಹೆಗ್ಗಳಿಕೆ ಸಹಿತ ನಮ್ಮದಾಗಿದೆ. ಜೊತೆಗೆ ಈ ಶಾಲೆಯಲ್ಲಿ ಪ್ರಶಾಂತವಾದ ವಾತಾವರಣ ಇದೆ, ಒಳ್ಳೆಯ ಅನುಭವಿ ಶಿಕ್ಷಕರ ತಂಡ ನಮ್ಮಲ್ಲಿದೆ. ಹಾಗೆಯೇ ಸುಸಜ್ಜಿತವಾದ ಪ್ರಯೋಗಾಲಯ, ಇಡೀ ಜಿಲ್ಲೆಯಲ್ಲಿಯೇ ಅತ್ಯಂತ ಪ್ರತಿಷ್ಠಿತವಾದಂತಹ ಪ್ರಯೋಗಾಲಯ ಸೌಲಭ್ಯವನ್ನು ಮುಖ್ಯವಾಗಿ ಮುಂದೆ ವಿಜ್ಞಾನ ವಿಭಾಗದಲ್ಲಿ ಅಧ್ಯಯನ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ತಳಮಟ್ಟದ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ತುಂಬ ಒಳ್ಳೆಯ ಸಂಸ್ಥೆ ಹೇಳುವಂಥ ಹೆಸರನ್ನು ನಮ್ಮ ಶಾಲೆ ಪಡ್ಕೊಂಡಿದೆ. ಉತ್ತಮ ಮ್ಯಾಥ್ಸ್ ಲ್ಯಾಬ್, ಇದು ಸಹಿತ ನಮ್ಮ ಜಿಲ್ಲೆಯಲ್ಲಿ ಬಹಳ ವಿಶೇಷವಾಗಿರುವಂಥದ್ದು. ಹಾಗೆಯೇ ಕ್ರೀಡಾಂಗಣ, ಸುಸಜ್ಜಿತವಾದ ತಾಲೂಕಿನ ಕ್ರೀಡಾಂಗಣ ಅಂತಿದ್ರೆ ಅದು ತೊರೆಹಡ್ಲು ಪ್ರೌಢಶಾಲೆ. ತಾಲೂಕಿನ ಸಾಕಷ್ಟು ಕ್ರೀಡಾಕೂಟಗಳು ಇಲ್ಲಿ ನಡೀತಾ ಇದೆ. ಹಾಗೆಯೇ ಇನ್ನು ಸೌಲಭ್ಯಗಳ ವಿಚಾರಕ್ಕೆ ಬರೋದಾದರೆ ಶಾರದಾ ವಿದ್ಯಾನಿಧಿ ಯೋಜನೆ ಸುಮಾರು 20-22 ವರ್ಷಗಳಲ್ಲಿ ನಡ್ಕೊ ಬಂದಿದೆ. ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ಕನ್ನು ಕೊಡುವಂತಹ ಒಂದು ಯೋಜನೆ ದಾನಿಗಳ ಸಹಕಾರ ಮತ್ತು ಸಾಕಷ್ಟು ಅಭಿಮಾನಿಗಳ ಸಹಕಾರದಿಂದ ನಡೀತಿದೆ. ಇನ್ನು ಇಲಾಖೆಯ ಸೌಲಭ್ಯಗಳು ನಮಗೆ ಏನೇನು ಸ್ಕಾಲರ್ಶಿಪ್ ಸೌಲಭ್ಯಗಳು, ಹಾಗೆಯೇ ವಿಶೇಷವಾಗಿ ಸಾರಿಗೆ ಭತ್ಯೆ ಸೌಲಭ್ಯ. ಈ ಸಾಲಿನಲ್ಲಂತೂ ಕಳೆದ 24-25ನೇ ಸಾಲಿನಲ್ಲಿ ಗರಿಷ್ಠ ಮಟ್ಟದ ಸಾರಿಗೆ ಸೌಲಭ್ಯವನ್ನು ಪಡ್ಕೊಂಡಂಥ ಶಾಲೆ. ಸುಮಾರು 4 ಲಕ್ಷ ರೂಪಾಯಿಗಳಷ್ಟು ಸಾರಿಗೆ ಸೌಲಭ್ಯ ಮಕ್ಕಳಿಗೆ ಬಂದಿದೆ. ಪ್ರತಿ ವಿದ್ಯಾರ್ಥಿಗೆ 6,000 ರೂಪಾಯಿನಂತೆ ಸೌಲಭ್ಯಗಳು ನಮ್ಮ ಇದರಲ್ಲಿ ಲಭ್ಯವಾಗಿದೆ. ಜೊತೆಗೆ ಸಂಗೀತ ಶಿಕ್ಷಣ, ಇದು ಸಹಿತ ನಮ್ಮ ಮಲೆನಾಡಿನ ಭಾಗದಲ್ಲಿ ಸಂಗೀತ ಶಿಕ್ಷಣದ ಒಂದು ಮಾರ್ಗದರ್ಶನ ಸಿಗುತ್ತೆ, ಅದು ನಮ್ಮಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಎಲ್ಲ ರೀತಿಯ ಒಳ್ಳೆಯ ಸೌಲಭ್ಯವನ್ನು ಪಡ್ಕೊಂಡು, ಹಾಗೆಯೇ ಪ್ರತಿಭಾ ಕಾರಂಜಿ ಇರ್ಬೋದು, ಕ್ರೀಡೆ ಇರ್ಬೋದು, ಇದೆಲ್ಲ ರಂಗದಲ್ಲಿ ಮಕ್ಕಳು ಸಹಿತ ಉತ್ತಮ ಸಾಧನೆಯನ್ನು ತೋರ್ತಾ ಇದ್ದಾರೆ. ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಕ್ಕೂ ಪ್ರತಿನಿಧಿಸಿದಂಥ ಶಾಲೆ ಇದಾಗಿದೆ. ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಗರಿಷ್ಠ ಮಟ್ಟದ ಸೌಲಭ್ಯ, ಸ್ಮಾರ್ಟ್ ಕ್ಲಾಸ್ ಫೆಸಿಲಿಟೀಸ್ ಇರ್ಬೋದು, ಹಾಗೆಯೇ ಆನ್ಲೈನ್ ಎಲ್ಲ ಸೌಲಭ್ಯವೂ ಸಹಿತ ಇಲ್ಲಿ ಲಭ್ಯವಾಗ್ತಿದೆ. ನೀವು ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಿ ನಮ್ಮೂರ ಶಾಲೆಯನ್ನು ಉಳಿಸುವ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಓದುವಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳಲಿಕ್ಕೆ ಹರ್ಷಿಸ್ತೇನೆ. ಕೊರೋನಾ ಬಂದಂಥ ಕಾಲದಲ್ಲಿ ಮಕ್ಕಳಿಗೆ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಆದರೆ ನಮ್ಮ ಶಾಲೆಯಲ್ಲಿ ಹಾಗಲ್ಲ, ಗ್ರಂಥಾಲಯ ಯಾವಾಗಲೂ ಕೂಡ ತೆರೆದಿರುತ್ತೆ. ಸಂಸ್ಕೃತ ಭಾಷಾ ಶಿಕ್ಷಕಿಯಾದ ನಾನು ಯಾವಾಗಲೂ ಕೂಡ ಇದೇ ಜಾಗದಲ್ಲಿ ಕೂತಿರೋದ್ರಿಂದ ಮಕ್ಕಳು ಎಲ್ಲ ಸಮಯದಲ್ಲೂ ಇಲ್ಲಿ ಬಂದು ಪುಸ್ತಕವನ್ನು ಉಳಿದ ಎಲ್ಲ ಯಾವ ಖಾಲಿ ಸಮಯ ಇರುತ್ತೋ ಅದೆಲ್ಲ ಸಮಯದಲ್ಲೂ ಮಕ್ಕಳು ಇಲ್ಲೇ ಬಂದು ಪುಸ್ತಕವನ್ನು ಓದ್ತಾರೆ. ಹಾಗೆ ಅವರಿಗೆ ಅಭಿರುಚಿಯಾದಂಥ ಪುಸ್ತಕಗಳ ಸಂಗ್ರಹ ಇರೋದರಿಂದ ಮಕ್ಕಳಿಗೂ ಮನೆಗೂ ಕೂಡ ತೆಗೆದುಕೊಂಡು ಹೋಗಿ ಅವರ ಪೋಷಕರಿಗೂ ಕೂಡ ಅವರಿಗೆ ಸಹಾಯವನ್ನು ಮಾಡೋದ್ರ ಮೂಲಕ, ಪುಸ್ತಕದ ರುಚಿಯನ್ನು ಮೂಡಿಸೋದ್ರ ಮೂಲಕ ಅವರೂ ಕೂಡ ಓದುವುದರಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ನಮ್ಮಲ್ಲಿ ಯಾವ ಪುಸ್ತಕವನ್ನು ಬೇಕಾದರೂ ಯಾವುದೇ ಸಮಯದಲ್ಲೂ ಬೇಕಾದರೂ ತೆಗೆದುಕೊಳ್ಳೋದಕ್ಕೆ ಎಲ್ಲಿದೆ ಅಂತ ಹುಡುಕುವ ಒಂದು ಸಮಸ್ಯೆ ಬರೋದಿಲ್ಲ. ಎಲ್ಲ ಪುಸ್ತಕಗಳನ್ನು ಕೂಡ ಕಂಪ್ಯೂಟರ್ನಲ್ಲಿ ಹಾಕಲಾಗಿದೆ. ಹಾಗಾಗಿ ಯಾವುದೇ ಪುಸ್ತಕವನ್ನು ಯಾವುದೇ ಸಮಯದಲ್ಲಿ ಎಲ್ಲಿದೆ ಅಂತ ತಕ್ಷಣದಲ್ಲಿ ಆ ಮಕ್ಕಳು ಅವರಿಗೆ ಬೇಕಾದ ಸಂದರ್ಭದಲ್ಲಿ ಅವರು ತೆಕ್ಕೊಂಡು ಅದನ್ನು ಓದುವಂತಹ, ಹಾಗೆ ಸಮಾಜ, ಕ್ರೀಡೆ, ಗಣಿತ ಎಲ್ಲ ವಿಚಾರದಲ್ಲಿ ಕೂಡ ಅವರಿಗೆ ಆಸಕ್ತಿಯನ್ನು ಮೂಡಿಸುವಂತಹ ಪುಸ್ತಕಗಳ ಸಂಗ್ರಹವಿದ್ದು ಮನೆಯಲ್ಲೂ ಕೂಡ ಈ ಒಂದು ಶಾಲೆಯ ರಜದ ಅವಕಾಶದಲ್ಲಿಯೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಸೇರಿಸಿ, ಸರ್ಕಾರಿ ಶಾಲೆಯನ್ನು ಉಳಿಸಿ, ಸರ್ಕಾರಿ ಶಾಲೆ ನಮ್ಮ ಶಾಲೆ. ಧನ್ಯವಾದ. ಅರುಣ್ ಮೆಂಡನ್, ಈ ಶಾಲೆ ಸರ್ಕಾರಿ ಪ್ರೌಢಶಾಲೆ ತೊರೆಹಡ್ಲಿನ ಗಣಿತ ಶಿಕ್ಷಕ. ನಮ್ಮ ಶಾಲೆಯಲ್ಲಿ ಗಣಿತ ಲ್ಯಾಬ್ ಅನ್ನೋದು ಒಂದು ವಿಶೇಷತೆ ಕಾಣ್ತಾ ಇದೆ. ಎಲ್ಲ ಶಾಲೆಯಲ್ಲೂ ವಿಜ್ಞಾನ ಲ್ಯಾಬ್ ಇರುತ್ತೆ, ಆದರೆ ನಮ್ಮ ಶಾಲೆಯಲ್ಲಿ ಗಣಿತ ಲ್ಯಾಬನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಈ ಮಕ್ಕಳು ಇಲ್ಲಿ ಬಂದು ಕುಳಿತು ಇಲ್ಲೇ ಪ್ರಾಕ್ಟಿಕಲ್ ಆಗಿ ಅವರು ಗಣಿತದ ಕೆಲವೊಂದು ಪಾಠಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕಲಿತಾರೆ. ಮಕ್ಕಳಿಗೆ ಗಣಿತ ಲ್ಯಾಬ್ನಲ್ಲಿ ನಾವು ಅನೇಕ ವಿಷಯಗಳನ್ನು ತುಂಬ ಚೆನ್ನಾಗಿ ಅರ್ಥ ಆಗುವ ಹಾಗೆ ನಾವು ಇಲ್ಲಿ ಕೆಲವೊಂದು ಇಕ್ವಿಪ್ಮೆಂಟನ್ನು ಇಟ್ಕೊಂಡು ನಾವು ಅವರಿಗೆ ಪಾಠ ಮಾಡ್ತಾ ಇದ್ದೀವಿ. ಇದು ಮಕ್ಕಳಿಗೆ ಕಲೀಲಿಕ್ಕೆ, ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಅವರು ಸರಳವಾಗಿ ಅದನ್ನು ಗಣಿತವನ್ನು, ಕಷ್ಟವಾದ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ರಾಘವೇಂದ್ರ ಅಂತೇಳಿ ಹಂಚಿಲಿ, ಈ ಶಾಲೆಯ ತೊರೆಹಡ್ಲು ಪ್ರೌಢಶಾಲೆಯ ಒಂದು ಅಧ್ಯಕ್ಷ ಆಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಕಳೆದ ಒಂದು 10-15 ವರ್ಷದಿಂದ ತೊರೆಹಡ್ಲು ಶಾಲೆ ಒಂದು ಉತ್ತಮ ಫಲಿತಾಂಶದೊಂದಿಗೆ ಈ ಶಾಲೆ ಪ್ರತಿ ವರ್ಷವೂ ಜಿಲ್ಲೆಯಲ್ಲಿ ಸುದ್ದಿಯಾಗ್ತಾ ಬಂದಿರುವಂಥದ್ದು ಒಂದು ಸಂತೋಷದ ಒಂದು ವಿಚಾರ. ಕಳೆದ ವರ್ಷವೂ ಕೂಡ 100ಕ್ಕೆ 100 ಫಲಿತಾಂಶವನ್ನು ಕೊಟ್ಟಿರುವಂಥ ನಮ್ಮ ಶಾಲೆ. ಕಳೆದ 2 ವರ್ಷದ ಹಿಂದೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಈ ಶಾಲೆಯ ಶಿಕ್ಷಕರಿಗೆ ಲಭಿಸಿದ್ದು ಕೂಡ ನಮಗೆಲ್ಲರಿಗೂ ತುಂಬ ಖುಷಿ ಕೊಡುವಂಥದ್ದು. ಅದೇ ರೀತಿ ಈ ಶಾಲೆಯ ಮಕ್ಕಳು
ತುಂಬ ಒಂದು ಕ್ರಿಯಾರಿಟಿ ವಿಚಾರದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ತುಂಬ ಓದುವಂಥದ್ದು ಮತ್ತು ಈ ಶಾಲೆಯಲ್ಲಿ ಕಲಿಕೆಯ ಕ್ರಮಗಳು ಇದೆಲ್ಲವೂ ಕೂಡ ಈ ಶಿಕ್ಷಕರು, ಈ ಶಾಲೆಯ ಶಿಕ್ಷಕರು, ವಿಜ್ಞಾನ ಟೀಚರ್ ಆದಂಥ ಗುರುಮೂರ್ತಿ ಸರು, ಅದೇ ರೀತಿ ಸಂಸ್ಕೃತದಲ್ಲಿ ಪಾಠ ಮಾಡುವಂಥ ಪುಷ್ಪ ಮೇಡಮ್ಮು, ಅದೇ ರೀತಿ NGB ಸಾರು, ಹೀಗೆಲ್ಲ ತುಂಬ ಕ್ರಿಯೇಟಿವ್ ಆಗಿರುವಂಥ ಒಂದು ಶಿಕ್ಷಕರ ಒಂದು ತಂಡ. ಅದೇ ರೀತಿ ಒಂದು ವಿಶೇಷವಾದ ಒಂದು ಪ್ರಯತ್ನ ಕೂಡ ಕಳೆದ 2 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಮಳೆಗಾಲ ಒಂದು ಸಂದರ್ಭದಲ್ಲಿ ಶಾಲೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಒಂದು ಗದ್ದೆಯಲ್ಲಿ ನಾಟಿ ಮಾಡಿಸುವಂಥದ್ದು, ವ್ಯವಸಾಯ ಮಾಡುವ ಒಂದು ಪ್ರಕ್ರಿಯೆ ಅವಕ್ಕೆ ಒಂದು ಮರೆತು ಹೋಗುವಂಥದ್ದು ಹಂತದಲ್ಲಿ ಇವತ್ತಿನ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಅದು ಮರಿಬಾರ್ದು, ಮುಂದಿನ ಜನ್ರೇಷನಿಗೆ ಅದು ಜೀವಂತ ಇಟ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಳೆದ 2 ವರ್ಷದಿಂದ ಇದು ಮಾಡ್ತಾಯಿದ್ದೀವಿ. ಗದ್ದೆ ಸಾಗುವಳಿ ಮಾಡಿಸುವಂಥದ್ದು, ನಟ್ಟಿ ಮಾಡಿಸುವಂಥದ್ದು, 1 ಗಂಟೆ ಕಾಲ ಅದ್ರ ಬಗ್ಗೆ ಒಂದು ಉಪನ್ಯಾಸ ಕೊಡುವಂಥದ್ದು. ಅಂದರೆ ಆಹಾರ ಎಷ್ಟು ಅಮೂಲ್ಯ ಮತ್ತು ಎಷ್ಟು ಅವಶ್ಯಕತೆ, ನಾವು ಅದನ್ನು ಎಷ್ಟು ಬಳಸಬೇಕು ಅನ್ನೋದು ಕೂಡ ಒಂದು ಆ ಕಲಿಕೆಯ ಅದು ಒಂದು ಕ್ರಮದಲ್ಲಿ ನಾವು ಮಾಡ್ತಾಯಿದ್ದೀವಿ. ತುಂಬ ಒಂದು 10-15 ವರ್ಷದಿಂದ ಈ ಶಾಲೆಯಲ್ಲಿ ಓದಿರುವಂಥ ಎಲ್ಲ ಮಕ್ಕಳು ಕೂಡ ಒಂದು ನ್ಯಾಷನಲ್ ಲೆವೆಲಲ್ಲಿ, ಕ್ರೀಡಾ ಭಾಗದಲ್ಲೂ ಕೂಡ ನ್ಯಾಷನಲ್ ಲೆವೆಲಲ್ಲಿ ಹೋಗಿದ್ದಾರೆ. ಅದೇ ರೀತಿ ಸಾಂಸ್ಕೃತಿಕವಾಗಿ ಕಳೆದ 2-3 ವರ್ಷದಿಂದ ತುಂಬ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ತಗೊಳ್ಳುವಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಮತ್ತು ಈ ಶಾಲೆಯಲ್ಲಿ ಇರುವಂಥ ಎಲ್ಲ ಈ ಶಾಲೆಯಲ್ಲಿ ಓದಿದಂಥ ಹಿಂದಿನ ಹಳೆಯ ವಿದ್ಯಾರ್ಥಿಗಳದ್ದು ಒಂದು ದೊಡ್ಡ ತಂಡನೂ ಕೂಡ ಈ ಶಾಲೆಗೆ ಒಂದು ಆಧಾರ ಸ್ತಂಭವಾಗಿ ನಿಂತಿದೆ. ನಾವು ಹೇಳ್ತಿರೋದು ಈ ಶಾಲೆಗೆ ಮಕ್ಕಳನ್ನು 8ನೇ ತರಗತಿಗೆ ಸೇರುವಂಥ ಮಕ್ಕಳು ಮತ್ತು ಬೇರೆ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳನ್ನು ಕೂಡ ಇಲ್ಲಿ ಬಂದು ಸೇರಿಸುವಂಥ ಪ್ರಯತ್ನ ಕೂಡ ಆಗಬೇಕು. ಯಾಕೆಂದರೆ ನಾನು ಕೂಡ, ನನ್ನ ಮಗಳು ಕೂಡ ಒಂದು ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದೋಳನ್ನು ಕೂಡ ನಾನು ತಗೊಂಬಂದು ಈ ಶಾಲೆಗೆ ಸೇರಿಸ್ಕೊಂಡಿದ್ದೀನಿ. ಈ ಶಾಲೆಯನ್ನು ಉತ್ತಮ ಶಿಕ್ಷಕರ ತಂಡ ಇರೋದ್ರಿಂದ ಈ ಶಾಲೆಯ ಒಂದು ಎಲ್ಲ ವ್ಯವಸ್ಥೆಗಳು ತುಂಬ ಅನುಕೂಲವಾಗಿದೆ. ಯಾವುದೇ ರೀತಿ ಭದ್ರತೆ, ಯಾವುದೇ ಲೋಪಗಳು ಏನೂ ಇಲ್ಲ. ಅಂಥದ್ದು ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸ ಶಾಲೆಗೆ ಮಕ್ಕಳನ್ನು ಸೇರಿಸುವ ಮುಖಾಂತರ ನಾವು ಮಾಡಲೇಬೇಕಾಗಿದೆ. ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ. ನಾನು 2023ರಲ್ಲಿ GHS ತೊರೆಹಡ್ಲು ಶಾಲೆಗೆ ಬಂದೆ. ಇಲ್ಲಿ ಬಂದ ಮೇಲೆ ಇನ್ಸ್ಟ್ರೂಮೆಂಟ್ಸು ಸಹಿತ ಇತ್ತು ಸರ್. ನನಗೆ ತುಂಬ ಖುಷಿ ಆಯಿತು. ಮಕ್ಕಳು ಕೂಡ ಇಲ್ಲಿ 145 ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ. ತುಂಬ ಆಸಕ್ತಿ ಇದೆ ಮಕ್ಕಳಿಗೆ, ನನಗೂ ಕೂಡ ತುಂಬ ಆಸಕ್ತಿ ಇದೆ. ಮಕ್ಕಳು ಚೆನ್ನಾಗಿ ಸಂಗೀತನ ಕಲಿತಿದ್ದಾರೆ, ಜೊತೆಗೆ ಇನ್ಸ್ಟ್ರೂಮೆಂಟ್ಸು ಕೂಡ ನುಡಿಸ್ತಾರೆ ತುಂಬ ಮಕ್ಕಳು. ಮತ್ತು ಪ್ರೇಯರ್ನಲ್ಲಿ ಕೂಡ ಅವರು ರಾಷ್ಟ್ರಗೀತೆ ಆಗಲಿ, ನಾಡಗೀತೆ ಆಗಲಿ, ಭಜನೆಗಳು, ಪ್ರಾರ್ಥನಾ ಗೀತೆಗಳನ್ನು ಮಕ್ಕಳು ನುಡಿಸ್ಲಿಕ್ಕೆ ಕಲ್ತಿದ್ದಾರೆ. ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ. ನಾನು ತೊರೆಹಡ್ಲು ಶಾಲೆಯಲ್ಲಿ ಈಗ 4ನೇ ವರ್ಷ ಶಿಕ್ಷಕಿಯಾಗಿ ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ಹೇಳ್ಕೊಡ್ಬೇಕಾದ್ರೆ, ನಾನು 2004-05ರಲ್ಲಿ ಇಲ್ಲಿ ಹಳೆ ವಿದ್ಯಾರ್ಥಿಯಾಗಿದ್ದೆ. ಆ ಒಂದು ಇಸ್ವಿಯಲ್ಲಿ ಔಟ್ಪುಟ್ ಬ್ಯಾಚ್ ಆಗಿ ಹೊರಹೊಮ್ಮಿದ್ದೆ. ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತಂದರೆ, ತೊರೆಹಡ್ಲು ಶಾಲೆ ಅನ್ನುವಂಥದ್ದು ಒಂದು ಅತ್ಯುತ್ತಮವಾದಂತಹ ಶಾಲೆ. ಅಂದರೆ ನನ್ನ ಒಂದು ಲೈಫ್ ಜರ್ನಿಯಲ್ಲೇ ಆ ಒಂದು ಮೂಮೆಂಟನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಒಂದು ಅದ್ಭುತವಾದಂತಹ ಶಿಕ್ಷಕರನ್ನು ನೋಡಿದ್ದೀನಿ. ಇಲ್ಲಿರುವಂತಹ ಗುರುಮೂರ್ತಿ ಸರ್ ಇರ್ಬೋದು, ಅಥವಾ ನಾರಾಯಣ್ ಸರ್ ಅಂತ ಸರ್ ಇದ್ದರು. ಅವರ ನಾರಾಯಣ್ ಸರ್ ಜೊತೆಗೆ 3 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೀನಿ. ಅವರ ಜೊತೆ ಕೆಲಸವನ್ನು ಮಾಡಿದ್ದಕ್ಕಿಂತ ಒಂದು ಸಂಭ್ರಮದಲ್ಲೇ ಕಳೆದಿದ್ದಾರೆ. ಅತ್ಯದ್ಭುತವಾದಂತಹ ಜ್ಞಾನಶಕ್ತಿಯನ್ನು ಹೊಂದಿರುವಂತಹ ಶಿಕ್ಷಕರು ಇದ್ದಾರೆ. ಅವರಿಂದ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸನ್ನು ಕೂಡ ಪಡ್ಕೊಂಡಿದ್ದೀನಿ. ಅದೇ ರೀತಿ ಈಗ ನಾನು ಇನ್ನು ಅಚ್ಚು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತೀನಿ. ಒಂದು ಅದ್ಭುತವಾದಂತಹ ಸ್ಟಾಫ್ ಇದೆ. ಅದ್ಭುತವಾದಂತಹ ಸ್ಟಾಫ್ ಜೊತೆಗೆ ಅವ್ರ ಜೊತೆಗೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ಸಹಾಯವನ್ನು ಮಾಡುವಂತಹ ಕೂಡ ಶಿಕ್ಷಕ ಬಳಗ ಇರುವುದನ್ನು ನೋಡೋದಾಗುತ್ತೆ. ಇನ್ನೊಂದು ಮುಖ ಅಂತ ಹೇಳೋದಂದರೆ, ನನ್ನ ಮಗಳನ್ನು ಕೂಡ ನಾನು ಇದ್ದೀನಿ. ಹಾಗಾಗಿ ಒಬ್ಬ ಪೇರೆಂಟ್ ಆಗಿದ್ದೀನಿ, ಒಬ್ಬ ವಿದ್ಯಾರ್ಥಿಯಾಗಿ ತೊರೆಹಡ್ಲು ಶಾಲೆಯಲ್ಲಿ ನಾನು ಕಲ್ತಿದ್ದೀನಿ. ಅದೇ ರೀತಿ ಬೋಧನೆಯಲ್ಲಿ ಒಬ್ಬ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡಿದ್ದೀನಿ. ಇನ್ನು ಹೆಚ್ಚಿನದಾಗಿದ್ದರೆ ನನ್ನ ಮಗಳಿಗೂ ಕೂಡ ತೊರೆಹಡ್ಲು ಶಾಲೆಯಲ್ಲಿ ಅತ್ಯದ್ಭುತವಾದಂತಹ ಶಿಕ್ಷಣವನ್ನೇ ಪಡ್ಕೊಳ್ತಿದ್ದಾಳೆ ಅಂತ ಹೇಳ್ಬೋದು. ಹಾಗಾಗಿ ಸರ್ಕಾರಿ ಶಾಲೆಯನ್ನು ಉಳಿಸಿ, ಸರ್ಕಾರಿ ಶಾಲೆಯನ್ನು ಬೆಳೆಸಿ, ತೊರೆಹಡ್ಲು ಶಾಲೆಯನ್ನು ನಮ್ಮ ಜೀವನದಲ್ಲೇ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಶಾಲೆ, ಮಾದರಿ ಶಾಲೆ ಅಂತ ಹೇಳ್ಬೋದು. ಧನ್ಯವಾದ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.